ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಫೈನಲಿ ಇಂಟರ್ಚೇಂಜ್ ಆಗಬಿಟ್ರಲ್ಲ, ಉಲ್ಟಾ ಪಲ್ಟಾ ಆಗಬಿಡ್ತು. ರಾಮಾಚಾರಿ ಜೈಲ್ ಪಾಲು, ಕೆ ರಾಮಾಚಾರಿ ಮನೆಗೆ. ಹಾಗಿದ್ರೆ ಏನಾಗ್ತಿದೆ ಇಲ್ಲಿ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿನ ಪೊಲೀಸವ್ರು ಬಂದು ತಮ್ಮ ಸ್ಟೇಷನಲ್ಲಿ ಪೂಜೆ ಇದೆ, ಅದಕ್ಕೋಸ್ಕರ ನೀವು ಬನ್ನಿ, ಇಲ್ಲೆಲ್ಲ ಒಳ್ಳೆ ಪುರೋಹಿತರು ಅಂತ ನಿಮ್ಮನ್ನೇ ಕೇಳಿದ್ದು, ಅದಕ್ಕೋಸ್ಕರ ನಮ್ಮ ಸ್ಟೇಷನಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ರಾಮಾಚಾರಿ ಕೂಡ ಸರಿ ಆಯಿತು, ಪೂಜೆ ಮಾಡಿ ಬರೋಣ, ಪೊಲೀಸ್ ಸ್ಟೇಷನ್ ಪೂಜೆ ತಾನೆ ಅಂತ ಹೇಳಿ ಒಂದು ಪುರೋಹಿತರ ವೇಷದಲ್ಲಿ ರೆಡಿ ಆಗ್ತಾನೆ. ಜೊತೆಗೆ ಈ ಕಡೆ ಅಪ್ಪನ ಆಶೀರ್ವಾದ ಕೂಡ ತಗೋತಾನೆ. ಆದರೆ ಅಪ್ಪಂಗೆ ಒಂದು ರೀತಿಯ ಒಳಮನಸ್ಸು ಹೇಳ್ತದೆ, ಏನೋ ಕೆಡಕಾಗಬಹುದು, ಬೇಡ ಮಗ್ನೆ ಅಂತ. ಆದರೆ ಅವರಿಂದ ಏನನ್ನ ಕೂಡ ಹೇಳುವುದು ಅಸಾಧ್ಯವಾಗುತ್ತೆ. ಹಾಗಾಗಿ ಅಪ್ಪನ ಆಶೀರ್ವಾದ ತಗೊಂಡು, ಅಮ್ಮನ ಆಶೀರ್ವಾದ ತಗೊಂಡು ಚಾರುಗೆ ಹೇಳಿ ಮನೆಯಿಂದ ಆ ಪೊಲೀಸವ್ರ ಜೊತೆ ಹೊರಡ್ತಾರೆ. ಬಟ್ ಆಲ್ರೆಡಿ ಗೊತ್ತಾಗಿದೆ, ಈ ಕಡೆ ವೈಶ್ವಾಕಾಗೆ ಮಾನ್ಯತಾ ಕಾಲ್ ಮಾಡಿ ತಿಳಿಸಿದ್ದಾರೆ, ನನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಆ ಪ್ಲ್ಯಾನ್ ಪ್ರಕಾರ ಕೇಕೆ ರಾಮಾಚಾರಿ ಮನೆಗೆ, ರಾಮಾಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಶತಸಿದ್ಧವಾಗಿದೆ. ಅದಕ್ಕೋಸ್ಕರ ರಾಮಾಚಾರಿನ ಕರ್ಕೊಂಡು ಬರೋಕ್ಕೆ ಪೊಲೀಸ್ ವೇಷದಲ್ಲಿ ನನ್ನ ಕಡೆ ವ್ಯಕ್ತಿ ಬರ್ತಾರೆ, ಅವ್ರ ಜೊತೆ ನೀನು ಕಳಿಸ್ಕೊಡು. ಆ ನಂತರ ರಾಮಾಚಾರಿ ಅವ್ರ ಜೊತೆ ವಾಪಸ್ ಆಗೋದಿಲ್ಲ, ಅವನು ಜೈಲ್ ಪಾಲಾಗ್ತಾನೆ, ಕೆ ಮನೆಗೆ ಬರ್ತಾನೆ ಅಂತ ಹೇಳ್ತಾರೆ. ಇದರಿಂದಾಗಿ ವೈಶ್ವಕಗೆ ತುಂಬ ಖುಷಿ ಆಗ್ತದೆ. ಹೋದವನು ಖಂಡಿತ ನೀನು ವಾಪಸ್ ಬರೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಕಾರಲ್ಲಿ ರಾಮಾಚಾರಿನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿನ ಕರ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ಮಾನ್ಯತಾ ಫ್ರೆಂಡ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅವ್ರಿಗೆ ವಿಕ್ರಮ್ ಬಂಡೆಗೆ ನೀನು ಆ ಕೆಲಸಕ್ಕೆ ಹೋಗುವ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಫೈನಲಿ ಕೇಕೆನ ತನ್ನ ಕಾರಲ್ಲಿ ಕೂರಿಸ್ಕೊಂಡು ಕೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬರ್ತಿದ್ದಾರೆ. ಏನದಕ್ಕೆಲ್ಲ ಯಾಕೆ ಮಾಡ್ಕೊಂಡೆ ನೀನು, ಏನು ಅನ್ಕೊಂಬಿಡಿದ್ಯಾ, ನಮ್ಮ ಕೆಲಸ ಮಾಡಲಿಲ್ಲ ಅಂದರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅಂದ್ಕೊಂಡಿದ್ಯಾ ಅಂದಾಗ, ನಾನು ನೀನು ಬೇಕು ಅಂತ ಮಾಡಿದ್ದಲ್ಲ, ನಾನು ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ. ಈ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ಬೇಡ, ನಮ್ಮ ಕೆಲಸ ಮಾಡಲ್ಲ ಅಂದ್ರೆ ನಿನ್ನನ್ನು ಹೇಗೆ ಒಳಗಡೆ ಲಾಕ್ ಹಾಕಬೇಕು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ಆಚೆಗೆ ಬರಬಾರ್ದು, ಆ ರೀತಿಯಲ್ಲಿ ಲಾಕ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಫೈನಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ರಾ ಅಂತ ಕೇಳ್ತಿದ್ರೆ ಆ ಕಡೆ ರಾಮಾಚಾರಿನ ಕೂಡ ಆ ಒಂದು ಪೊಲೀಸ್ ವೇಷದಲ್ಲಿರ್ತಕ್ಕಂಥ ರೌಡಿ ಒಂದು ಜಾಗದಲ್ಲಿ ನಿಲ್ಲಿಸಿ, ಬನ್ನಿ ಇಲ್ಲೇ ಇರೋದು, ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ಸೈಡ್ ಅಲ್ಲ ಆ ಸೈಡ್ ತಾನೇ ಅಂದಾಗ ನಿಮ್ಗೇನು ಕರ್ಕೊಂಡು ಹೋಗ್ಬೇಕು ತಾನೆ, ಕರ್ಕೊಂಡು ಹೋಗಲಿಲ್ಲ ಅಂದಾಗ ಮಾತಾಡಿ, ನನ್ನ ಜೊತೆ ಬನ್ನಿ ಅಂತ ಕೆಳಗಡೆ ಇಳಿಸಿ ಕರ್ಕೊಂಡು ಹೋಗ್ಬೇಕಿದ್ರೆ ಹಿಂದೆಯಿಂದ ರಾಮಾಚಾರಿ ತಲೆಗೆ ಯಾರು ದೊಣ್ಣೆ ಬಿಡ್ತಾರೆ. ರಾಮಾಚಾರಿ ಬಿದ್ದೋಗ್ತಾನೆ. ಫೈನಲಿ ಅವ್ರ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ. ಈ ಕಡೆ ಪೊಲೀಸ್ ಅವ್ರು ಕೂಡ ಆ ಕೇಕೆನ ಕರ್ಕೊಂಡು ಅದೇ ಜಾಗಕ್ಕೆ ಬರ್ತಾರೆ, ಮಾನ್ಯತಾ ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಫೈನಲಿ ರಾಮಾಚಾರಿ ಕೆಳಗಡೆ ಬಿದ್ದಿದ್ದಾನೆ. ಈ ಕಡೆ ನೋಡು, ನಿಂತರ ಇರೋ ರಾಮಾಚಾರಿ ಅಲ್ಲಿ ಕೆಳಗಡೆ ಬಿದ್ದಿದ್ದಾನೆ. ಈಗ ನೀನು ಅವನ ಮನೆಗೆ ಅವನ ವೇಷದಲ್ಲಿ ಹೋಗ್ತೀಯಾ, ಅವನು ನಿನ್ನ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ ಹೇಳ್ತಿದ್ದಾಗೆ, ವಾವ್ ಸಖತ್ತಾಗೆ ಪ್ಲ್ಯಾನ್ ಮಾಡಿದ್ದೀರಾ, ಇದು ಒಳ್ಳೆ ಸಖತ್ತಾಗೆ ಇದೆ ಅಂತ ಕೇಕೆ ಹೇಳ್ತಿದ್ದಾನೆ. ಆದರೆ ಕೇಕೆ ಗೊತ್ತಿಲ್ಲ ಅವನು ನನ್ನ ಅಣ್ತಮ್ಮ, ನಾನು ಅವನ ಸಹೋದರ ಅಂತಕ್ಕಂಥ ವಿಷಯ. ನಂತರ ಈ ಕಡೆ ಜಾನಕಿ ಅವರ ಮನಸ್ಸಲ್ಲಿ ಆತಂಕ ಆಗ್ತದೆ, ಏನಿದು ರಾಮಾಚಾರಿ ಹೊರಗಡೆ ಹೋಗಿದ್ದಾನೆ, ನನಗೆ ಯಾಕೆ ಈ ರೀತಿ ಫೀಲ್ ಆಗ್ತದೆ, ಏನೋ ಅನಾಹುತ ಆಗಿರ್ಬೋದು ಅನ್ನಿಸ್ತದೆ, ತುಂಬ ಗಾಬರಿ ಆಗ್ತಿದೆಯಲ್ಲ ಭಗವಂತ, ಏನೋ ಮಾಡಬೇಡ ತಂದೆ, ನನ್ನ ಮಗ ಸೇಫಾಗಿ ಮನೆಗೆ ಬಂದರೆ ಸಾಕು ಅಂತ ಕೇಳ್ಕೊತಿದ್ದಾರೆ. ಇದನ್ನು ಯಾರ ಹತ್ರ ಹೇಳ್ಕೊಳ್ಳಿ, ಚಾರು ಹತ್ರ ಹೇಳ್ಕೊತೀನಿ ಅಂತ ಹೋಗ್ತಾರೆ. ಬಟ್ ಚಾರು ತನ್ನ ಗಂಡ ಕಾಲುಂಗ್ರ ಹಾಕಿರುವುದನ್ನು ನೋಡಿ ಖುಷಿಪಟ್ಟು ಅವಳದೇ ಖುಷಿಯಲ್ಲಿ ತೇಲ್ತಿದ್ದಾಳೆ. ಅದು ನೋಡಿ ಬೇಡ, ಖುಷಿಯಾಗಿದೆ ಮಗು, ರಾಮಾಚಾರಿ ಕಾಲುಂಗ್ರ ಕೊಡಿಸಿದ್ದಾನೆ ಅಂತ, ನನ್ನ ಕಷ್ಟ ಹೇಳಿ ಅವಳು ಖುಷಿ ಯಾಕೆ ಹಾಳು ಮಾಡಲಿ, ಬೇಡ ಅಂತ ಅಂದ್ಕೊಂಡು ಮನೆ ಹತ್ರ ಬಂದು ದೇವ್ರ ಹತ್ರ ಕಣ್ಣೀರು ಹಾಕ್ಕೊಂಡು ಬೇಡ್ಕೊತಿದ್ದಾರೆ. ದೇವ್ರೆ, ನನ್ನ ಮಗಂಗೇನು ತೊಂದರೆ ಮಾಡಬೇಡಪ್ಪ, ಯಾಕೆ ನನ್ನ ಮನಸ್ಸಿಗೆ ಈ ರೀತಿ ಕಳವಳ ಕೊಡ್ತಿದ್ಯಾ, ನನ್ನ ಮಗಂಗೆ ಏನಾಗಿದೆ, ನಿನ್ನೆ ನೋಡಿದ್ರೆ ಆ ರೀತಿ, ಇವತ್ತು ನೋಡಿದ್ರೆ ಈ ರೀತಿ, ನನ್ನ ಮಗ ಅಚ್ಚುಕಟ್ಟಾಗಿ ಮನೆಗೆ ಬರುವಾಗ ಮಾಡುವಂತ. ಅಷ್ಟರಲ್ಲಿ ವೈಶಾಖ ಬರ್ತಾಳೆ. ಈ ಕಡೆ ಚಾರು ಕೂಡ ಅದನ್ನು ನೋಡಿ ಬರ್ತಾಳೆ, ಏನಾಯ್ತು ಅತ್ತೆ, ಯಾಕೆ ಅಳ್ತಿದ್ರೆ ಅಂದಾಗ ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಒಂದು ರೀತಿ ಗಾಬರಿ ಆಗ್ತದೆ ಅಂದಾಗ, ಅಯ್ಯೋ ಅತ್ತೆ ನಿನ್ನೆ ಕೂಡ ಹಾಗೆ ಅಂದ್ರಿ, ಏನಾರು ಆಯ್ತಾ, ಏನೂ ಕೂಡ ಆಗಿಲ್ಲ ಅಲ್ವಾ, ರಾಮಾಚಾರಿ ಸೇಫಾಗಿ ಮನೆಗೆ ಬರ್ತಾರೆ ಅಂತಾರೆ, ನಿನ್ನೆ ನೀನು ಅವನಿಗೋಸ್ಕರ ಎಷ್ಟು ಪೂಜೆ ಮಾಡಿದ್ಯಾ, ವ್ರತ ಮಾಡಿದ್ಯಾ, ಹಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ಯಾ, ಅದೆಲ್ಲ ಅವನನ್ನು ಕಾಪಾಡಿತ್ತು. ಅದೇ ರೀತಿ ಇವತ್ತು ಆದರೆ ಒಳ್ಳೆಯದು, ನನ್ನ ಮಗ ಆದಷ್ಟು ಬೇಗ ಮನೆಗೆ ಬಂದರೆ ಸಾಕು ಅನ್ಕೋತಿದ್ದಾರೆ. ಈ ಕಡೆ ವೈಶಾಖ ನೀವು ಅಂದ್ಕೊಳ್ಳೋದಷ್ಟೇ, ಯಾವುದೇ ಕಾರಣಕ್ಕೂ ರಾಮಾಚಾರಿ ಮನೆಗೆ ಬರಲ್ಲ, ನೀವಿನ್ನೂ ನಿಮ್ಮ ರಾಮಾಚಾರಿನ ಯಾವಾಗ ನೋಡ್ತಿರೋ ಏನೋ ಅದು ಕೂಡ ಗೊತ್ತಿಲ್ಲ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ. ನಂತರ ಆ ಕಡೆ
ಮಾನ್ಯತಾ ಕೇಕಿನ ತರಾಟೆಗೆ ತಗೋತಾರೆ. ಏನು ಹೇಳ್ದೆ ನೀನು, ಏನು ಮಾಡಿದ್ಯಾ, ಇಷ್ಟೆಲ್ಲ ಎಡವಟ್ಟಾಗಿದೆ ನಿನ್ನಿಂದ ಅಂತ ಹೇಳ್ತಾರೆ. ನಾನೇನು ಮಾಡಿದೆ, ನಾನೇನು ಮಾಡಿಲ್ಲ ಅಪ್ಪ, ಅಂಥದ್ದು ನಾನೇನು ಮಾಡಿಬಿಟ್ಟಿದ್ದೆ, ಹಾಗಂತ ಕೈ ಕೊಟ್ಕೊಂಡು ಕುತ್ಕೋಬೇಕಾಗಿತ್ತಾ, ಅವ್ರು ಹೊಡೆದ್ರು ಅಂತ ನಾನು ಸುಮ್ಮನೆ ಇರಬೇಕಿತ್ತ, ಸುಮ್ಮನೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಪರಲೋಕಕ್ಕೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಜೊತೆಗೆ ಸರಿ ಸರಿ ಈಗ ಅದೆಲ್ಲ ಬೇಡ, ನೀನು ಮೊದಲು ಅವ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು, ಯಾರಿಗೂ ಕೂಡ ಡೌಟ್ ಬರಬಾರ್ದು, ನಿನ್ಗೇನು ವಯಸ್ಸಿದ್ವೋ ಆ ಕೆಲಸನ ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಜಾಸ್ತಿ ನಿನಗೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ರೌಡಿಗಳಿಗೆ ಇಬ್ಬರು ಡ್ರೆಸ್ನ ಕೂಡ ಬದಲಾಯಿಸಿ ಅಂತಾರೆ, ಇಬ್ಬರನ್ನ ಡ್ರೆಸ್ನ ಕೂಡ ಬದಲಾಯಿಸ್ತಾರೆ. ನಂತರ ರಾಮಾಚಾರಿನ ಕರ್ಕೊಂಡು ಪೊಲೀಸವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಕೇಕೆನ ಕರ್ಕೊಂಡು ಪೊಲೀಸ್ ವೇಷದಲ್ಲಿರ್ತಕ್ಕಂಥ ರೌಡಿ ರಾಮಾಚಾರಿ ಮನೆಗೆ ಕರ್ಕೊಂಡು ಬರ್ತಾರೆ. ರಾಮಾಚಾರಿ ಮನೆಗೆ ಬರ್ತಿದ್ದಾಗೆ ಈ ಕಡೆ ಕೈಕಾಲಲ್ಲೆಲ್ಲ ಗಾಯ ಆಗಿದೆ. ಅದನ್ನೆಲ್ಲ ನೋಡಿ ಜಾನಕಿ ಹಾಗೆ ಚಾರು ಗಾಬರಿ ಆಗ್ತಾರೆ. ಮಗ ಬಂದಿರೋ ಖುಷಿ ಒಂದು ಕಡೆ ಆದರೆ ಆ ಗಾಯಗಳೆಲ್ಲ ಏನು ಅಂತ ಕೇಳ್ತಿದ್ದಾರೆ. ಅದಕ್ಕೆ ರಾಮಾಚಾರಿ ವೇಷದಲ್ಲಿರ್ತಕ್ಕಂಥ ಕೇಕೆ ಮುಟ್ಟಿದ್ರೂ ಮುಟ್ಟಿಸ್ಕೋತಾ ಇಲ್ಲ, ಹಿಂದೆ ಸರಿತಿದ್ದಾನೆ. ಯಾಕಿದ್ದೆ ರಾಮಾಚಾರಿ, ಏನಾಯಿತು ಅಂತ ಕೇಳ್ತಿದ್ರೆ ಅದು ಹೋಗೋ ದಾರಿಲಿ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ. ನಂತರ ದೇವಸ್ಥಾನದ ಹತ್ರ ಬಿದ್ದುಬಿಟ್ಟೆ ಅಂತಾರೆ. ದೇವಸ್ಥಾನದ ಹತ್ರ ಬಿದ್ದೆ ಅಂತ್ಯ, ರೋಡಲ್ಲಿ ಬಿದ್ದೆ ಅಂತ್ಯ, ಏನಿದು ಅಂದರೆ ಹೇಳ್ತಾ ಇಲ್ವಾ, ಅಂಥದ್ದೇನೂ ಪೆಟ್ಟಾಗಿಲ್ಲ, ದೇವಸ್ಥಾನದಿಂದ ಹೋಗಬೇಕಾದ್ರೆ ಅಲ್ಲೇ ದಾರಿ ಪಕ್ಕದಲ್ಲಿ ಬಿದ್ದುಬಿಟ್ಟೆ ಅಂತ ಹೇಳ್ತಾರೆ. ಇಲ್ಲಿ ಕೇಕೆ ನಡವಳಿಕೆ ತುಂಬ ವಿಚಿತ್ರವಾಗಿದೆ. ಈ ಕಡೆ ವೈಶಾಖಗೆ ಅರ್ಥ ಆಗ್ತಿಲ್ಲ, ಇದು ಕೇಕೆನ ರಾಮಾಚಾರಿನ, ಏನಪ್ಪ ಮಾಡಲಿ, ಕ್ಲಾರಿಟಿ ಹೇಗೆ ಪಡ್ಕೊಳ್ಳಿ ಅಂತ. ನಂತರ ಮಾನ್ಯತಾ ಹೇಳ್ತಾರೆ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿದೆ, ರಾಮಾಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಕೇಕೆ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತ. ಇದನ್ನು ಅಂದ್ಕೊಂಡಿದ್ದೆ. ಈ ಕಡೆ ವೈಶಾಖಗೆ ಫುಲ್ ಖುಷಿ ಆಗ್ತದೆ, ಹಾಗಿದ್ರೆ ಕೇಕೆ ಬಂದಿರೋದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಕೇಕಿನ ಹತ್ರ ಬಂದು ವೈಶ್ವಕ ತುಂಬ ಸೂಕ್ಷ್ಮವಾಗಿ ಮಾತಾಡ್ತಾಳೆ. ನಂತರ ಈ ಕಡೆ ಕೇಕೆ ಒಳಗಡೆ ಹೋಗ್ತಾರೆ. ಈ ಕಡೆ ಚಾರು ಮತ್ತು ಜಾನಕಿ ಅವ್ರಿಗೆ ಏನೋ ಒಂದು ರೀತಿ, ಏನಿದು ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ, ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದ್ದಾನೆ, ನಮ್ಮ ರಾಮಾಚಾರಿ ಯಾವತ್ತೂ ಕೂಡ ಈ ರೀತಿ ಬಿಹೇವ್ ಮಾಡಿದವನಲ್ಲ ಅಂತ. ಈ ಕಡೆ ಕೇಕೆ ಹತ್ರ ಬಂದು ರಾಮಾಚಾರಿ ನೀನು ರಾಮಾಚಾರಿ ಥರ ನೋಡ್ಕೋಬೇಕು, ಸುಮ್ಮನೆ ಕೇಕೆಗೋ ನುಗ್ಗೋದಲ್ಲ, ಅದು ಮಾವನ ರೂಮು, ಅಲ್ಲಿ ಯಾಕೆ ಹೋಗ್ತದೆ ನೀನು, ನಿನ್ನ ರೂಮ್ ಆ ಕಡೆ ಇದೆ ಅಂತ ಎಲ್ಲ ಹೇಳ್ಕೊಡ್ತಿದ್ದಾಳೆ. ನಂತರ ಈ ಕಡೆ ಜಾನಕಿ ಹಾಗೆ ಚಾರು ಕೂಡ ಗಮನಿಸ್ತಾರೆ, ಏನಿದು ರಾಮಾಚಾರಿ, ನೀನು ನಿನ್ನ ರೂಮ್ಗೆ ಹೋಗೋದು ಬಿಟ್ಟು ಯಾಕೆ ಅಪ್ಪನ ರೂಮ್ಗೆ ಹೋಗ್ತಿದ್ಯಾ ಅಂದಾಗ, ಅಯ್ಯೋ ಅತ್ತೆ, ಯಾವಾಗಲೂ ಕೂಡ ಅಪ್ಪನ ಆಶೀರ್ವಾದ ಇರಬೇಕು, ನೋಡಬೇಕು ಅಂತ ಬಯಸ್ತಾನಲ್ವ, ಅದಕ್ಕೋಸ್ಕರ ಅಪ್ಪನ ನೋಡಬೇಕು ಅಂತ ಆಸೆ ಆಗಿ ಹೋಗಿದ್ದ ಅನಿಸುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಸರಿ ಹೋಗಿ ಫ್ರೆಶ್ ಅಪ್ ಆಗು ನಿನ್ನ ರೂಮ್ಗೆ ಅಂತ ಜಾನಕಿ ಅವರು ಹೇಳ್ತಾರೆ. ಈ ಕಡೆ ವೈಶಾಖ ರೂಮ್ಗೆ ಹೋಗ್ತಿರ್ತಾರೆ, ಅದು ನನ್ನ ರೂಮು, ಆ ಕಡೆ ನಿನ್ನ ರೂಮ್ ಅಂತ ಹೇಳ್ತಿದ್ದಾಗೆ ಈ ಕಡೆ ಚಾರು ಬಂದು ಬಾ ರಾಮಾಚಾರಿ ಅಂತ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ರೆ, ಕೈ ಬಿಡಿ ನೀವು ನಂದನ್ನ ಅಂತಾರೆ. ಯಾಕೆ ರಾಮಾಚಾರಿ, ಯಾಕೆ ರೀತಿ ಆಡ್ತಿದ್ಯಾ ಅಂದರೂ ಕೂಡ ಏನಿಲ್ಲ ಅಂತ ಹೇಳಿ ಕೇಕೆ ಒಬ್ಬನೇ ಆ ರೂಮಿಗೆ ಹೋಗ್ತಾನೆ. ಇವೆಲ್ಲವೂ ಕೂಡ ಈ ಕಡೆ ಈ ರೀತಿ ಆದರೆ ಆ ಕಡೆ ಈ ಕಡೆ ರಾಮಾಚಾರಿಗೆ ಪ್ರಜ್ಞೆ ಇಲ್ಲ. ಈ ಕಡೆ ಪೊಲೀಸವರು ಸ್ಟೇಷನ್ಗೆ ತೊಗೊಂಡು ಬಂದು ಎಸ್ತಿದ್ದಾರೆ. ಈ ಕಡೆ ಪ್ರಜ್ಞೆ ಬರ್ತಿದ್ದಾಗೆ ಈ ಕಡೆ ರಾಮಾಚಾರಿಗೆ ಶಾಕ್ ಆಗುತ್ತೆ. ಬಿಕಾಸ್ ನಾನು ಎಲ್ಲಿದ್ದೀನಿ ಅಂತ ಪಿಚಾಡ್ತಿದ್ದಾನೆ ರಾಮಾಚಾರಿ. ಏನಪ್ಪ ಇದು, ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ಇನ್ಸ್ಪೆಕ್ಚರ್ ಅಂತ ಕೂಗಾಡ್ತಿದ್ದಾನೆ. ಫೈನಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಬಂಡೆ ಕೂಡ ಬರ್ತಾರೆ. ಈ ಕಡೆ ರಾಮಾಚಾರಿ ನಡವಳಿಕೆ ಸ್ವಲ್ಪ ವಿಚಿತ್ರ ಅಂತ ಫೀಲ್ ಆಗ್ತದೆ ವಿಕ್ರಮ್ ಬಂಡೆಗೆ. ಏನದು ಇಷ್ಟೊತ್ತು ಬೇರೆ ರೀತಿ ನಡ್ಕೋತಿದ್ದೆ, ಈಗಲೇ ಬೇರೆ ರೀತಿ ನಡ್ಕೋತಿದ್ದಾನೆ ಅಂತ. ಈ ಕಡೆ ತುಂಬ ಒಳ್ಳೆಯವನ ರೀತಿ ರಾಮಾಚಾರಿ, ಅವನು ಎಂತಿನಂತೆ ಹೇಗೆ ಮಾತಾಡ್ತಾನೋ, ನಾನು ಹೇಗೆ ಸರ್ ಬಂದಿದೆ ಇಲ್ಲಿ, ನಾನು ಪೂಜೆ ಮಾಡೋಕೆ ಅಂತ ಬಂದಿದ್ದು, ನಾನು ಯಾಕೆ ಇಲ್ಲಿ ಕೂಡಾಕಿದ್ರೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ. ಈ ಕಡೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೆ ಏನೋ ತಪ್ಪಾಗಿದೆ ಅಂತ ಹೇಳ್ತಿದ್ದಾನೆ. ಈ ಕಡೆ ವಿಕ್ರಮ್ ಬಂಡಿ ಅವ್ರಿಗೂ ಅನ್ನೋ ಮಾತನ್ನು ನಂಬಬೇಕು ಅನಿಸುತ್ತೆ, ನಂಬೋ ರೀತಿ ನಟಿಸ್ತಾರೆ ಕೂಡ. ಆದರೆ ಈ ವೇಷ ಹಾಕ್ಕೊಂಡು ನನ್ನೇ ದಾರಿ ತಪ್ಪಿಸ್ಬಹುದು ಅಂದರೆ ನೀನು ಅಂದ್ಕೊಂಡಿರೋದು ಭ್ರಮೆ ಅಂತ ನಂತರ ವಿಕ್ರಮ್ ಬಂಡೆ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ರಾಮಾಚಾರಿ ಲಾಕ್ ಆಗಿದ್ದಾನೆ. ಅವನಿಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಏನು ಅನ್ನೋದು ಒಂಚೂರು ಕೂಡ ತೋಚ್ತಾನೇ ಇಲ್ಲ. ಆ ಕಡೆ ಕೇಕೆಗೆ ರಾಮಾಚಾರಿ ಮನೇಲಿರ್ತಕ್ಕಂಥ ಯಾವೊಂದು ಪದ್ಧತಿ ಕೂಡ ಗೊತ್ತಿಲ್ಲ. ಹಾಗಾಗಿ ಕೇಕೆಗೆ ನಿನಗೆ ಏನೇ ತೊಂದರೆ ಆದರೂ ಕೂಡ, ನಿನಗೇನೇ ಸ್ವಲ್ಪ ಸಹಾಯ ಬೇಕು ಅಂದರೂ ಕೂಡ ಅಲ್ಲಿ ವೈಶ್ವಾಕ ಇರ್ತಾಳೆ, ಅವಳು ಸಹಾಯ ತಗೋ ಅಂತ ಇಲ್ಲಿ ಮಾನ್ಯತಾ ಕೂಡ ತಿಳಿಸಿರ್ತಾರೆ. ಹಾಗಾಗಿ ಇಲ್ಲಿ ವೈಶ್ವಾಕನೇ ಕೇಕೆಗೆ ಎಲ್ಲ ರೀತಿಯ ಇನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಬಟ್ ಇಲ್ಲಿ ಎಂದಿಗಿಂತ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಕೇಕೆ. ಈ ಒಂದು ಅನುಮಾನ ಜಾನಕಿ ಹಾಗೆ ಚಾರು ಇಬ್ರಿಗೂ ಕೂಡ ಇದೆ. ಇಲ್ಲಿ ಕೇಕೆ ಆ ಮನೆ ಮಗನೇ ಆಗಿದ್ದಾನೆ, ಆದರೆ ಅವನಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ, ಇವರು ನನ್ನ ತಂದೆ ತಾಯಿ, ಇದು ನನ್ನ ಮನೆ ಅಂತ, ನಾನಿರುವುದು ನನ್ನ ಅತ್ತಿಗೆ ಜೊತೆ, ನನ್ನ ಅಣ್ಣನ ಜಾಗಕ್ಕೆ ಬಂದಿದ್ದೀನಿ ಅಂತ. ಈ ಕಡೆ ಜಾನಕಿ ಅವರು ಮಗು ಕಳ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ, ಇದು ರಾಮಾಚಾರಿ ಎಲ್ಲ ತನ್ನ ಮತ್ತೊಬ್ಬ ಮಗ ಇರಬಹುದು ಅಂತ. ಹಾಗಿದ್ರೆ ಆ ಒಬ್ಬ ಮಗ ಕೇಕೆ ಹೀಗೆ ಇವರಿಂದ ತಪ್ಪಿಸ್ಕೊಂಡ್ರು. ಈ ಕಡೆ ನಂತರ ಏನಾಗುತ್ತೆ,
ಚಾರು ತುಂಬ ಸೂಕ್ಷ್ಮವಾಗಿ ತನ್ನ ರಾಮಾಚಾರಿನ ಅರ್ಥ ಕುಡ್ದಿರ್ತಕ್ಕಂಥ ಅವಳು ಇದು ರಾಮಾಚಾರಿ ಅಲ್ಲ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ತಾಳ. ಈ ಕಡೆ ರಾಮಾಚಾರ್ಯ ಅಂದ್ಕೊಂಡಾಗೆ ಈ ಕಡೆ ಚಾರುನ ಮನೆಯಿಂದ ದೂರ ಮಾಡಿ ಆ ಮನೆ ನೆಮ್ಮದಿನ ಹಾಳು ಮಾಡಿ ಚಾರು ಮನೆಯಿಂದ ಆಚೆಗೆ ಹೋಗೋ ಹಾಗೆ ಸೀನ್ ಕ್ರಿಯೇಟ್ ಮಾಡೇ ಬಿಡ್ತಾನೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರೆಯಬೇಡಿ.